ಕೋಲ್ಕತ್ತಾದಲ್ಲಿ ವೈದ್ಯೊಬ್ಬರ ಮೇಲೆ ಒಂದು ಅತ್ಯಾಚಾರ ಆಯ್ತಲ್ಲ, ದೇಶನೇ ಇದನ್ನು ಖಂಡಿಸ್ತು. ಇದರ ನಡುವೆ ಲೈಂಗಿಕ ಕಾರ್ಯಕರ್ತೆ ಆ ಹೆಣ್ಣು ಮಗಳೊಬ್ಬಳು ಎದ್ದು ಬರ್ತಾರೆ. ಇವತ್ತು ಎಂಥ ಮಾತು ಹೇಳಿದ್ದಾರೆ ಅಂತ ಹೇಳಿದ್ರೆ ಇಡೀ ದೇಶ ನೋಡಬೇಕಾಗತ್ತೆ ಇದನ್ನು. ಆ ಮಹಿಳೆ ಹೇಳಿರ್ತಕ್ಕಂಥ ಮಾತಿದೆಯಲ್ಲ ನೋಡಿ, ಕಾಮುಕರು ಯಾರಾದರೂ ಇದ್ದರೆ, ಲೈಂಗಿಕ ಕಾರ್ಯಕರ್ತರಿದ್ದಾರೆ, ಖಡಕ್ ಸಂದೇಶ ಕೊಡ್ತಾರೆ. ನಿಮ್ಮ ಕಾಮತೃಷೆ ತೀರಿಸ್ಕೊಳ್ಬೇಕಾದ್ರೆ ಅನೇಕ ದಾರಿ ಇದೆ. ಲೈಂಗಿಕ ಕಾರ್ಯಕರ್ತರಾದಂಥ ನಾವುಗಳಿದ್ದೀವಿ, ಬೇಕಾದ್ರೆ ಇಲ್ಲಿ ಬಂದು ಕಾಮತೃಷೆ ತೀರಿಸ್ಕೊಂಬಿಡಿ ನೀವು. ಆದರೆ ಎಲ್ಲೋ ಹೋಗಿ ಈ ಥರ ಅಮಾಯಕ ಹೆಣ್ಣು ಮಕ್ಕಳನ್ನು ಅವ್ರ ತಂಟೆಗೆ ಹೋಗಿ ಅವ್ರನ್ನ ಅತ್ಯಾಚಾರ ಮಾಡಿ ಅವ್ರನ್ನ ಕೊಂದು ವಿಕೃತಿ ಮೆರಿಬೇಡಿ ಅಂಥೇಳಿ ಲೈಂಗಿಕ ಕಾರ್ಯಕರ್ತೆಯರೊಬ್ಬರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಇದ್ದರೆ ಇದು ವೈರಲ್ ಆಗ್ತಾ ಇದೆ. ನಿಮ್ಮದು ಅನಾಗರಿಕ ವರ್ತನೆ ಇದು. ಕಾಮತೃಷೆ ಇದ್ದರೆ ಇಂಥ ಕಡೆ ಬಂದು ತೀರಿಸ್ಕೊಳ್ಳಿ ನೀವು. ಯಾವ್ಯಾವುದೋ ಹೆಣ್ಣುಮಕ್ಕಳು ಸಿಗ್ತಾರೆ ಅಂಥೇಳಿ ಅಲ್ಲಿ ಕಾಮತೃಷೆ ತೀರಿಸ್ಕೊಂಡು ಅವ್ರನ್ನ ಕೊಂದು ಒಂದು ಸಂಬಂಧವನ್ನು, ಒಂದು ಸಮಾಜವನ್ನು, ಒಂದು ಬಾಂಧವ್ಯವನ್ನು, ಒಂದು ಅಪ್ಪ ಅಮ್ಮ ಸಂಬಂಧವನ್ನು, ಆ ಒಂದು ಇಡೀ ಸಂಸಾರವನ್ನು ಸರ್ವನಾಶ ಮಾಡ್ತಾ ಇದ್ರಲ್ಲ ಯಾಕೆ? ರೆಡ್ ಲೈಟ್ ಏರಿಯಾ ಇದೆ, ಅಲ್ಲಿಗೆ ಬನ್ನಿ. ಬೇಕಾದರೆ 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ ಕೊಟ್ಟು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಹಣ ಕೊಡಿ, ಕಾಮತೃಷಿ ತೀರಿಸ್ಕೊಂಡು ಹಾಳಾಗಿ ಹೋಗಿ. ನೀವು ಬೈಕೆ ತೀರಿಸ್ತೀವಿ ನಾವು, ಆದರೆ ಅಮಾಯಕ ಹೆಣ್ಣು ಮಕ್ಕಳನ್ನು ಈ ಥರ ಕಾಡಬೇಡಿ ನೀವು ಅಂಥೇಳಿ ಆ ಹೆಣ್ಣು ಮಗಳು ಮಾತನಾಡಿದ್ದಾರೆ. रेप को कैसे रोक सकते हैं हम लोग? तो यहाँ इतना बड़ा एक रेड लाइट एरिया है, आप लोग यहाँ आइए ना. जो लड़की लोग बाहर जा रहे हैं वहाँ पर क्यों यहाँ पे हम लोग सेक्स वर्कर्स है तो उन लोग को अगर 20 रुपया, 30 रुपया, 50 रुपया भी देंगे वो तो आपके साथ काम करने के लिए रेडी है. तो फिर हम लोग जो बाहर निकाल